ಮೈ ಚಾನೆಲ್ ಕುಕ್ ವಿತ್ ಸೃಜನಿ. ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು ಅಂದರೆ ಸಾಲು ಸಾಲಾಗಿ ಹಬ್ಬಗಳು ಬರುತ್ತೆ. ವರಮಹಾಲಕ್ಷ್ಮಿ ಗಣೇಶ ಚತುರ್ಥಿಗೆ ಸಾಮಾನ್ಯವಾಗಿ ರವೆ ಉಂಡೆ ಮಾಡ್ತಾರೆ. ಆದರೆ ವರಮಹಾಲಕ್ಷ್ಮಿಗಂತೂ ತುಂಬ ಇಷ್ಟವಾದ ತಿಂಡಿ ಅಂದರೆ ರವೆ ಉಂಡೆ. ಅದಕ್ಕೆ ನಾನಿವತ್ತು ರವೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ಕೊಡ್ತಾ ಇರೋ ರೀತಿ ರವೆ ಉಂಡೆ ಮಾಡಿದರೆ 15 ದಿನ ಕೆಡದೆ ಹಾಗೆ ರುಚಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಚಿರೋಟಿ ರವೆ ಅರ್ಧ kg ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿಬೇಕು. ಅದ್ರ ಜೊತೆಗೆ ಒಣಕೊಬ್ಬರಿ 1 ಗಿಟ್ಕೆ ತೊಗೊಂಡು ಅದನ್ನು ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ತುರಿದಿಟ್ಕೊಂಡಿರೋ ಒಣಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಬೇಕು. ಯಾಕಂದರೆ ರವೆ ಉಂಡೆಯಲ್ಲಿ ಕೊಬ್ಬರಿ ದಪ್ಪ ದಪ್ಪದಾಗಿ ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ. ಅದಕ್ಕೆ ಈ ರೀತಿ ಪೌಡ್ರ್ ಮಾಡಿಟ್ಕೊಂಡ್ರೆ ರವೆ ಜೊತೆ ಮಿಕ್ಸ್ ಆಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಪೌಡ್ರ್ ಮಾಡ್ಕೊಂಡಾದಮೇಲೆ ಸ್ಟವ್ ಹಚ್ಚಿ ದಪ್ಪ ತಳದ ಪಾತ್ರೆ ಅಥವಾ ಬಾಣಲಿ ಇಟ್ಟು ಸ್ಟವ್ನ ಸಿಮ್ಮಲ್ಲಿಟ್ಕೊಂಡು ಅರ್ಧ kg ಆಗೋಷ್ಟು ರವೆನಲ್ಲಿ ಅರ್ಧ ಭಾಗ ಹಾಕಿ ಇದು ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ನಾವು ರವೆನ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ರವೆ ಉಂಡೆ ಟೇಸ್ಟಿಯಾಗಿರುತ್ತೆ. ಬೇಗ ಬೇಗ ಆಗಲಿ ಅಂತ ಹೈ ಫ್ಲೇಮಲ್ಲಿಟ್ಟು ಹುರಿದ್ರೆ ರವೆ ಸೀದೋಗ್ಬಿಡುತ್ತೆ. ನಾವು ರವೆನ ಹುರಿಬೇಕಾದ್ರೆ ದಪ್ಪ ತಳದ ಪಾತ್ರೆನೇ ತಗೊಬೇಕು. ರವೆ ಹಸಿ ವಾಸನೆ ಹೋಗಿ ಕೆಂಬಣ್ಣ ಬಂದಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಉಳಿದಿರೋ 1/4 kg ರವೆನೂ ಇದೇ ರೀತಿ ಹಸಿ ವಾಸನೆ ಹೋಗಿ ಕೆಂಬಣ್ಣ ಬರೋವರೆಗೂ ಹುರಿದು ಅದನ್ನು ಸಹ ಪಾತ್ರೆಗೆ ಹಾಕ್ಕೊಳ್ಳಿ. ಅದೇ ಬಾಣಲಿಗೆ ಗ್ರೈಂಡ್ ಮಾಡಿಟ್ಕೊಂಡಿರೋ ಒಣಕೊಬ್ಬರಿ ಹಾಕಿ 2 ರಿಂದ 3 ನಿಮಿಷ ಹುರಿದ್ರೆ ಸಾಕು. 2 ರಿಂದ 3 ನಿಮಿಷ ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾಗೋವರೆಗೂ ಬಾಣಲಿನಲ್ಲೇ ಇರಲಿ. ಈಗ ರವೆ ತಣ್ಣಗಾದ್ಮೇಲೆ ತಣ್ಣಗಾಗಿರೋ ಒಣಕೊಬ್ಬರಿನೂ ಸಹ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಹಾಗೆ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಎಲ್ಲನೂ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸಕ್ಕರೆ ಪಾಕ ಹಾಕಿ ಉಂಡೆ ಕಟ್ಟಬೇಕು. ಒಂದು ಪಾತ್ರೆಗೆ ಅಂದಾಜು 1/4 kgಯಿಂದ ಒಂದು 300 ಗ್ರಾಮ್ ಆಗೋಷ್ಟು ಸಕ್ಕರೆ ಹಾಕಿ ಒಂದು ದೊಡ್ಡ ಲೋಟದಲ್ಲಿ ಅರ್ಧ ಲೋಟ ಆಗೋಷ್ಟು ನೀರು ಹಾಕಿ ಸ್ಟವ್ ಹಚ್ಚಿ ಸ್ಟವ್ನ ಸಿಮ್ಮಲ್ಲಿಟ್ಟು ಸಕ್ಕರೆ ಕರಗೋವರೆಗೂ ಕೈ ಆಡಿಸ್ತಾನೇ ಇರಬೇಕು. ಕೆಲವರು ರವೆ ಉಂಡೆಗೆ ಹಾಲು ಕಾಯಿಸಿ ಹಾಕಿ ಉಂಡೆ ಕಟ್ತಾರೆ. ಆದರೆ ಹಾಲು ಹಾಕೋದ್ರಿಂದ 2 ರಿಂದ 3 ದಿವಸ ಚೆನ್ನಾಗಿರುತ್ತೆ. ಜಾಸ್ತಿ ದಿನ ಆದರೆ ಕಹಿ ಬಂದುಬಿಡುತ್ತೆ. ಅದಕ್ಕೆ ಈ ರೀತಿ ಪಾಕ ಮಾಡಿ ಹಾಕೋದ್ರಿಂದ 15 ದಿವಸ ಆದರೂ ಟೇಸ್ಟ್ ಚೇಂಜ್ ಆಗೋದಿಲ್ಲ. ಇದನ್ನು 4 ರಿಂದ 5 ನಿಮಿಷ ಕುದಿಸ್ಬೇಕು. ಪಾಕ ಏನು ಬರೋದು ಬೇಡ, ಬರೀ ಕುದಿಸಿದ್ರೆ ಸಾಕು. ಈಗ ಕುದೀತಾ ಇದೆ. ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡಿಟ್ಕೊಂಡಿರೋ ರವೆಗೆ ಸ್ವಲ್ಪನೇ ಹಾಕಿ ಉಂಡೆ ಕಟ್ಕೊಳ್ಳೋಣ. 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇಲ್ಲಿ ತುಪ್ಪ ಬಂದು ಆಪ್ಷನಲ್ಲು, ಬೇಕಿದ್ದರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಉಂಡೆ ಕಟ್ಟೋವಾಗ ಕೈಗೆ ಹಚ್ಕೊಂಡು ಉಂಡೆ ಕಟ್ಬೋದು. ಒಂದೇ ಸಾರಿ ಎಲ್ಲ ಪಾಕನೂ ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ಬಿಸಿ ಇರೋದ್ರಿಂದ ಉಂಡೆ ಕಟ್ಟೋದು ಲೇಟ್ ಆದರೆ ತಣ್ಣಗಾದ್ಮೇಲೆ ಉಂಡೆ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರನೇ ಸ್ವಲ್ಪನೇ ಪಾಕ ಹಾಕಿ ಉಂಡೆ ಕಟ್ಕೊಬೇಕು. ಪಾಕ ಹಾಕಿದ ತಕ್ಷಣ ಕೈಯಿಂದ ಮುಟ್ಟೋದಕ್ಕೆ ಹೋಗಬೇಡಿ. ನಿಮ್ಮ ಕೈಗೆ ಎಷ್ಟು ಬಿಸಿ ತಡೆಯೋದಕ್ಕಾಗುತ್ತೋ ಅಷ್ಟು ಬಿಸಿ ಇದ್ದಾಗ ಉಂಡೆ ಕಟ್ಕೊಳ್ಳಿ. ನೀವು ಸ್ವಲ್ಪ ಪಾಕ ಜಾಸ್ತಿನೇ ಹಾಕಿ ಉಂಡೆ ಕಟ್ಕೊಳ್ಳಿ. ಯಾಕಂದರೆ 1 ದಿನ ಆದಮೇಲೆ ಪಾಕ ಎಲ್ಲ ರವೆ ಹೀರ್ಕೊಂಬಿಡುತ್ತೆ. ಮತ್ತೆ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ 1 ದಿನ ಬಿಟ್ಟು ತಿಂದರೆ ಪೂರ್ತಿ ರವೆ ಎಲ್ಲ ಪಾಕದಲ್ಲಿ ನೆಂದು ಟೇಸ್ಟ್ ಚೆನ್ನಾಗಿರುತ್ತೆ.
ಒಂದು ವೇಳೆ ಪಾಕ ತಣ್ಣಗಾಗಿದ್ದರೆ ಮತ್ತೆ ಸ್ಟವ್ ಹಚ್ಚಿ ಪಾಕನ ಬಿಸಿ ಮಾಡಿ ಮಿಕ್ಕಿದ ರವೆಗೆ ಹಾಕಿ ಉಂಡೆ ಕಟ್ಕೊಬೇಕು. ಮತ್ತು ಉಂಡೆ ಕಟ್ಟೋವಾಗ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಕೊಬೋದು. ಚಿರೋಟಿ ರವೆ ಹಾಕಿರೋ ಜಾಗದಲ್ಲಿ ನೀವು ಬೇಕಿದ್ದರೆ ಮೀಡಿಯಮ್ ರವೆನೂ ಹಾಕಿ ರವೆ ಉಂಡೆ ಮಾಡ್ಕೊಬೋದು. ಈಗ ರುಚಿ ರುಚಿಯಾದ ರವೆ ಉಂಡೆ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.